ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ, ಒಂದು ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ. ನೋಡಿ, ಒಂದು ಕ್ಷಮೆ ಕೇಳೋದ್ರಿಂದ ಯಾವ ತಪ್ಪೂ ಇಲ್ಲ, ಏನೇ ಆಗಿರಲಿ ಆಮೇಲೆ ಮಿಕ್ಕಿದ್ದು. ಅದರೊಂದು ಕ್ಷಮೆ ಕೇಳಿದ್ರೆ ಆ ಸಂಬಂಧವನ್ನು ಗಟ್ಟಿ ಮುರಿಯೋದನ್ನು ನಾವು ಅರ್ಥಕೋಬೇಕಷ್ಟೇನೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ವಜ್ರಯೋಗದಲ್ಲಿ ಜನಿಸಿದವರು ಇದನ್ನು ಹೇಗಿರ್ತಾರೆ ಅವರು ಅನ್ನೋದನ್ನು ತಿಳ್ಕೊಳ್ಳೋಣ. ಆದರೆ ವಜ್ರಯೋಗದಂದರೆ ದೈವಜ್ಞ ಯೋಗ ವಿಲಾಸದಂತೆ ವಜ್ರಯೋಗದಲ್ಲಿ ಜನಿಸಿದವನು ಅಂತಃಕರಣ ಅನುಕಂಪ ಇಲ್ಲದ ನಿರ್ದಯಿ ಮನುಷ್ಯನಾಗಿರುತ್ತಾನೆ. ಅನವರತ ಸ್ತ್ರೀ ವ್ಯಾಮೋಹ ವಿಚಾರದಲ್ಲಿ ಸಮಯ ಕಳೆಯುತ್ತಾನೆ. ಅನೇಕ ಸ್ತ್ರೀ ಸಹವಾಸ ಮಾಡಿ ಅವರ ಅಧಿಪತಿ ಇನಿಯ ಎನಿಸಿಕೊಳ್ಳುವ ಅಭಿಪ್ರಾಯವುಳ್ಳವನಾಗಿರುವನು. ಜನಾಕರ್ಷಣೆಯ ಮನೋಹರವಾದ ಮಧುರವಾದ ಕಣ್ಣು ಮಾತುಗಳಿಂದ ಮನೋವಾಂಛಿತ ಕಾರ್ಯಗಳನ್ನು ಸುಗಮವಾಗಿ ಈಡೇರಿಸಿಕೊಳ್ಳುವಲ್ಲಿ ಚತುರ್ಮತಿಯಾಗಿ ಇರುತ್ತಾನೆ. ಆದರೆ ಕಠೋರ ವರ್ತನೆಯಿಂದಾಗಿ ಅನೇಕ ಜನ ವಿರೋಧವನ್ನು ಕಟ್ಟಿಕೊಳ್ಳುತ್ತಾನೆ. ಪ್ರಕೋಪ ದೇಹವಾದ್ದರಿಂದ ಸಿಡುಕಿನ ಬರದಲ್ಲಿ ಯಾರಿಗಾದರೂ ಅಡೆತಡೆ ಇಲ್ಲದೆ ಬಿರು ನುಡಿಯುವುದು ವಾಡಿಕೆಯಾಗಿ ಬಿಟ್ಟಿರುವುದು. ಆದರೂ ಧನ ಧಾನ್ಯ ಸಂಪಾದನೆಗೆ ಕೊರತೆ ಇಲ್ಲದೆ, ಆದರೆ ಹೃದಯ ಮಾತ್ರ ವಜ್ರದಂತೆ ಕಠಿಣವಾಗಿದ್ದು ತಾನು ಜನಿಸಿದ ವಜ್ರಯೋಗಕ್ಕೆ ಅನುಗುಣವಾಗಿ ಅವನು ಇರ್ತಾನೆ. ವಜ್ರಯೋಗದಲ್ಲಿ ಜನಿಸೋ ಈಗ ಜಾತಕಾಭರಣ ಪದ್ಧತಿಯಂತೆ ಅದೇ ವಜ್ರಯೋಗದಲ್ಲಿ ಚಾಂಚಲ್ಯರಹಿತವಾದ ಸುಸ್ಥಿರ ಬುದ್ಧಿಯುಳ್ಳವನು. ಯಾವುದೇ ಕಾರ್ಯ ಕೈಗೊಂಡರೂ ನಿಷ್ಠೆಯಿಂದ ಏಕಾಗ್ರತೆಯಿಂದ ಅಳುಕದೆ ಅಂಜದೆ ಮಾಡಿ ಮುಗಿಸ್ತಾನೆ ಆಗಿರ್ತಾನೆ. ಈ ಸುಸ್ಥಿರ ಬುದ್ಧಿಗೆ ಸತ್ಯವೊಂದು ಸಹಾಯಕ್ಕಿರುವುದರಿಂದ ಜನತೆಯಲ್ಲಿ ಮೌನ ಸಮ್ಮಾನ ಸಂಪಾದಿಸುವಲ್ಲಿ ಕಷ್ಟವೆನಿಸುವುದರಲ್ಲಿ ವಿದ್ಯಾಬುದ್ಧಿ ಕೌಶಲ್ಯಗಳಿಗೂ ಈತನಲ್ಲಿ ಕೊರತೆ ಇಲ್ಲ. ತುಂಬ ಪ್ರಾಜ್ಞವೆಂದು ಪ್ರಪಂಚಕ್ಕೆ ಪರಿಚಿತನಾಗ್ತಾನೆ, ವಿದ್ಯಾವಂತನಾಗ್ತಾನೆ. ಅಲ್ಲದೆ ಕನಕ ಕಾಂಚನಕ್ಕೂ ಕಡಿಮೆ ಇಲ್ಲ. ಧನಧಾನ್ಯ ಸಂಪತ್ತಿನಿಂದ ಅಂದರೆ ಹೊಲ ತೋಟ ಮುಂತಾದ ಸಂಪತ್ತನ್ನು ಅವನು ಪಡ್ಕೊತಾನೆ. ವ್ಯಾಯಾಮ ಅನುಷ್ಠಾನವಾದಗಳಿಂದ ದೇಹಾರೋಗ್ಯ ಹಾಗೂ ದೇಹ ಸೌಷ್ಠವವನ್ನು ಹೆಚ್ಚಿಸಿಕೊಂಡು ಅವನು ತೇಜಸ್ವಿ ಆಗಿರ್ತಾನೆ. ಗೃಹಸ್ಥನಾಗಿದ್ದರೂ ಬ್ರಹ್ಮಚರ್ಯ ವ್ರತ ಪಾಲಿಸಿಕೊಂಡು ಮನೋನಿಗ್ರಹ ಶಕ್ತಿ ಸಂಪನ್ನನಾಗಿರುವ ಇವನಲ್ಲಿ ಶ್ರೀವಂತ ವ್ರತ ಪಾಲಿಸಿಕೊಂಡು ಮನೋನಿಗ್ರಹ ಶಕ್ತಿ ಸಂಪನ್ನನಾಗಿರುವನು ಇವನಲ್ಲಿ ಸಿರಿವಂತನಾಗಿ ಪಾಂಡಿತ್ಯವೂ ಬಂದಿರುವುದರಿಂದ ರಾಜ ತೇಜಸ್ವಿಯೂ ಆಗಿರುತ್ತಾನೆ. ಆದರ್ಶ ರಾಜ ಸಮಾನ ವ್ಯಕ್ತಿತ್ವ ಇರುವುದರಿಂದಲೇ ಇವನು ರಾಜ ತೇಜಸ್ವಿ ಎನ್ನಬಹುದು. ಈಗ ಯುವನೇಶ್ವರ ತಾಚಕ ರೀತ್ಯ ಕಾವ್ಯ ಸಾಹಿತ್ಯ ಕಾಮಿನಿ ಸಹವಾಸ ನಿತ್ಯ ಇದು ಯುವನೇಶ್ವರ ತಾಚಕ ರೀತಿ ನಿರೂಪಿಸಿದ ಗುಣವಿಶೇಷ. ಆದರೆ ತತ್ವನಿಷ್ಠೆಯಿಂದ ಪ್ರಪಂಚದಲ್ಲಿ ಬಾಳುವನಾದ್ದರಿಂದ ಜನಮನ್ನಣೆ ದೊರಕಿಸುತ್ತಾನೆ. ಸುಲೋಚನೆ ಎಂದರೆ ಸುಂದರ ಕಣ್ಣುಗಳುಳ್ಳ ಎಂದು ಮಾತ್ರ ಅರ್ಥವಲ್ಲ, ಇಲ್ಲಿಯ ಅರ್ಥ ವಿಶಾಲವಾಗಿದೆ. ಒಳ್ಳೆಯವನು ಕಾಣಬೇಕೆನ್ನುವ ದೀನದಲಿತನು ಕಂಡು ಕನಿಕರ ಪಡುವ ತೀರ್ಥ ಯಾತ್ರೆ ದೇವತಾ ದರ್ಶನಕ್ಕಾಗಿ ಸದಾ ಅಭಿಲಾಷೆ ಪಡುವ ಕೆಟ್ಟು ಹೋದವರನ್ನು ಕಣ್ಣೀರು ಮಿಡಿಯುವ ಮುಂತಾಗಿ ಕಣ್ಣಿನಿಂದಾಗುವ ಸದ್ಕರ್ಮ ಇಂದ ಜರುಗುತ್ತವೆಯೋ ಅವನು ಸುಲೋಚನ. ಅಂತೆಯೇ ಯುವನೇಶ್ವರ ರೀತಿಯಲ್ಲಿ ವಜ್ರಯೋಗದಿಂದ ಸುಲೋಚನೆಯಂತ ಒಳಿತಾನೆ. ರೂಪ ಲಾವಣ್ಯದಲ್ಲಿ ಸದ್ಗುಣಭರಿತನಾಗಿ ಪತ್ನಿಯರೊಂದಿಗೆ ಸುಖಿಸುತ್ತಿರುವ ಆಲಸ್ಯದ ಕಾರಣವಾಗಿ ದೇವಪೂಜೆ ಅತಿಥಿ ಸತ್ಕಾರ್ಯದಡಿಗೆ ಅಲಕ್ಷ್ಯ ತೋರುತ್ತಾನೆ. ಆದರೆ ಧನಧಾನ್ಯ ಅದೇ ಸುಖ ಸಂಪತ್ತಿನಿಗೆ ಕೊರತೆ ಇಲ್ಲ. ಒಮ್ಮೊಮ್ಮೆ ಅಸಡ್ಡೆಯು ದೈತ್ಯ ಸ್ವಭಾವ ತಾತ್ಸಾರದ ಹೀನಗಳಿಂದಾಗಿ ಕೀರ್ತಿಗೆ ಪಾತ್ರನಾಗಿರುತ್ತಾನೆ. ಈಗ ಮಾನವ ಸಾಗರಿ ಪ್ರಕಾರ ಯೋಗದಿಂದ ಏನಾಗ್ತಾನೆ ಅಂದರೆ ಕೈ ಹಾಕಿದ ಕಾರ್ಯವನ್ನು ಕೊನೆಗಾಣಿಸುವ ಹಾಗೆ ಎಷ್ಟೇ ದುಡಿದರೂ ವಿಶ್ರಾಂತಿ ಬಯಸದೆ ನಿರಂತರ ದುಡಿಯುವ ಕೈಗಳುಳ್ಳವನು. ವಜ್ರಮುಷ್ಟಿ ಮಾನವನಾಗಿ ಶಾಸ್ತ್ರ ರೀತಿಯಂತೆ ವಜ್ರಯೋಗದಲ್ಲಿ ಅದ್ಭುತನಾದವನು. ವಜ್ರಮುಷ್ಟಿ ಅಲ್ಲದೆ ಅನೇಕ ಲಲಿತ ಕಲೆ, ಯುದ್ಧ ಕಲೆ, ವೇದಾಂತ ಶಾಸ್ತ್ರ, ಜ್ಞಾನಶಾಸ್ತ್ರಗಳಲ್ಲಿ
ಫಲಾಂಗತನೂ ಆಗಬಹುದು. ಈತನ ಧನಧಾನ್ಯ ವಿಪುಲ ಸಂಗ್ರಹವುಳ್ಳವನು ಆಗಿರುತ್ತಾನೆ. ರೀತಿ ನೀತಿ ಆಚಾರ ವಿಚಾರ ತತ್ವ ಅನುಸಾರ ರೀತಿಯಲ್ಲಿ ತತ್ವಪುರುಷನು, ಹಾಗೆಯೇ ತಪ್ಪುವವನಲ್ಲ. ಹಾಗೆಯೇ ಬಹುಜನ ಪ್ರೀತಿ ವಿಶ್ವಾಸದಾಯಕ ಸಂಪಾದಿಸಬಲ್ಲ ವೀರಧೀರನೂ ಆಗಿರುವನಲ್ಲದೆ ಯಾರಿಗೂ ತಲೆಬಾಗಿ ಸೋತು ನಡೆಯುವವನಲ್ಲ. ಅಂದರೆ ಗುರು ಹಿರಿಯರ ಬಗೆಗೆ ಈ ಮಾತು ಅನ್ವಯಿಸಿದಿಲ್ಲ. ಅವರು ಯಾರಿಗೂ ತಲೆಬಾಗೋದಿಲ್ಲ. ಅಂದರೆ ಗುರು ಹಿರಿಯರಿಗೆ ಮಾತ್ರ ತಲೆಬಾಗ್ತಾರೆ. ಈ ಢೇಂಕಾರ ಮಾಡೋರಿಗೆ ಯಾರಿಗೂ ಅವರು ತಲೆಬಾಗಲ್ಲ. ಇವತ್ತು ವಜ್ರಯೋಗದ ಬಗ್ಗೆ ನಾವು ತಿಳ್ಕೊಂಡು ಇವಾಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 23/7/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತಿಥಿ ನವಮಿ, ಬೆಳಗ್ಗೆ 8:21, ನಕ್ಷತ್ರ ವಿಶಾಖ, ರಾತ್ರಿ 3:29, ಮಳೆ ಪುಷ್ಯ 1ನೇ ಪಾದ, ರಾಹುಕಾಲ 2:05ರಿಂದ 3:41, ಗುಳಿಕ ಕಾಲ 9:18ರಿಂದ 10:54, ಯಮಗಂಡ ಕಾಲ 6:07ರಿಂದ 7:42. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀರಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.